ಒಂದೂರಿದ ರಾಜ ಒಬ್ಬ ವ್ಯಕ್ತಿಯನ್ನ ತುಂಬಾ ಚಿತ್ರಹಿಂಸೆ ಕೊಟ್ಟು ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಅವನ ರಾಜ್ಯದಲ್ಲಿದ್ದಂತಹ 3 ಕ್ರೂರವಾಗಿರುವಂತಹ ವ್ಯಕ್ತಿಗಳನ್ನ ಕರೆದು ರಾಜ ಹೇಳ್ತಾನಂತೆ, ಇವನ್ಗೆ ಚಿತ್ರಹಿಂಸೆ ಕೊಟ್ಟು ನರಳಿ ನರಳಿ ಸಾಯೋ ರೀತಿ ಮಾಡಬೇಕು, ಏನಾದ್ರೂ ಉಪಾಯ ಕೊಡಿ ಅಂತ. ಆಗ ಮೊದಲನೇ ಕ್ರೂರ ವ್ಯಕ್ತಿ ಹೇಳ್ತಾನಂತೆ, ಇವನ್ನ ಗುಂಡಿಟ್ಟು ಕೊಂದ್ಬಿಡಿ ಅಂತ. ಆಗ ರಾಜ ಹೇಳ್ತಾನಂತೆ, ಗುಂಡಿಟ್ಟು ಕೊಂದ್ರೆ ಇವನು ತಕ್ಷಣ ಸತ್ತೋಗ್ತಾನೆ, ಅವನಿಗೆ ಅದರ ನೋವೇ ಗೊತ್ತಾಗೋದಿಲ್ಲ, ಬೇರೆ ಉಪಾಯ ಕೊಡಿ ಅಂತ. ಆಗ ಎರಡನೇ ಕ್ರೂರ ವ್ಯಕ್ತಿ ಹೇಳ್ತಾನಂತೆ, ಇವನ್ನ ಬೆಂಕಿ ಇಟ್ಟು ಸುಟ್ಬಿಡೋಣ ಅಂತ. ಆಗ ರಾಜ ಹೇಳ್ತಾನಂತೆ, ಬೆಂಕಿ ಇಟ್ಟು ಸುಟ್ರೆ ಒಂದಷ್ಟು ಗಂಟೆಗಳ ಕಾಲ ನಳ್ತಾನೆ, ಆಮೇಲೆ ಇವನು ಸತ್ತೋಗ್ತಾನೆ, ಅದಕ್ಕಿಂತ ಕ್ರೂರವಾಗಿರೋದೇನಾದ್ರು ಇದ್ರೆ ಹೇಳಿ ಅಂತ. ಆಗ ಮೂರನೇ ಕ್ರೂರ ವ್ಯಕ್ತಿ ಹೇಳ್ತಾನಂತೆ, ರಾಜ ಈ ವ್ಯಕ್ತಿಯನ್ನ ನೀವು ತುಂಬಾ ಪ್ರೀತಿಸೋ ತರ ನಾಟಕ ಮಾಡಿ ಆ ವ್ಯಕ್ತಿಯ ನಂಬಿಕೆಯನ್ನ ಗಳಿಸ್ಕೊಳ್ಳಿ. ಯಾವಾಗ ಆ ವ್ಯಕ್ತಿ ನಿಮ್ಮನ್ನ ತುಂಬಾ ನಂಬ್ತಾನೋ, ತುಂಬಾ ಪ್ರೀತಿಸ್ತಾನೋ, ಆಗ ಇವನನ್ನ ದೂರ ಮಾಡಿಬಿಡಿ, ಆಗ ಇವನು ಜೀವನ ಪೂರ್ತಿ ನರಳಿ ನರಳಿ ಸಾಯ್ತಾನೆ ಅಂತ. ಈ ಕತೆ ತುಂಬಾ ಸಣ್ಣದಾಗಿದ್ರು ಕೂಡ ತುಂಬಾ ದೊಡ್ಡ ಅರ್ಥ ಕೊಡುತ್ತೆ. ನಮ್ಮ ಜೀವನದಲ್ಲಿ ಯಾವ ವ್ಯಕ್ತಿಗಳು ನಮ್ಮನ್ನ ತುಂಬಾ ಪ್ರೀತಿಸ್ತಾರೋ, ನಮ್ಮ ಮೇಲೆ ತುಂಬಾ ನಂಬಿಕೆಯನ್ನು ಇಟ್ಕೊಂಡಿರ್ತಾರೋ, ಅಂಥವರ ನಂಬಿಕೆನ ಯಾವತ್ತೂ ಕೂಡ ಮುರಿಬೇಡಿ, ಅಂಥವ್ರಿಗೆ ಯಾವತ್ತೂ ಕೂಡ ನಂಬಿಕೆ ದ್ರೋಹವನ್ನು ಮಾಡಬೇಡಿ. ಬಿಕಾಸ್ ಅಂಥ ವ್ಯಕ್ತಿಗಳು ಜೀವನ ಪೂರ್ತಿ ಇದೇ ನೋವಲ್ಲಿ ನರಳಿ ನರಳಿ ಸಾಯ್ತಾರೆ. ಈ ಮಾತುಗಳು ನಿಮಗೆ ಅರ್ಥಪೂರ್ಣ ಅನಿಸಿದ್ರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ.